ಹಾಯ್ ನನ್ನ ಮುದ್ದು ಕುಟುಂಬದವರ, ವೆಲ್ಕಮ್ ಬ್ಯಾಕ್ ಮಾನ್ಸಿ ಯೂಟ್ಯೂಬ್ ಚಾನಲ್. ಇದು ನನ್ನ 2ನೇ ವರ್ಷದ ಭೀಮ್ ಅಮಾವಾಸ್ಯೆ ಪೂಜೆ ಆಗಿರುತ್ತೆ. ನನಗಂತೂ ತುಂಬಾ ಖುಷಿ ಈ ಥರ ಪೂಜೆ ಮಾಡಬೇಕು ಅಂತಂದ್ರೆ. ಯಾವಾಗ ಗೊತ್ತಾ, ಮದುವೆಗಿನ ಮುಂಚೆ ಎಲ್ಲರೂ ಗಂಡನ ಪೂಜೆ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಅನ್ನಿಸ್ತೈತೆ, ಎಷ್ಟು ಖುಷಿ ಅನ್ನಿಸ್ತೈತೆ ವೀಡಿಯೋಸ್ ಎಲ್ಲ ನೋಡಿ. ಸೊ ಅದ್ರ ಹಿಂದಿನ ಕಷ್ಟ ಸ್ಟ್ರಗಲ್ ಏನಂತ ನನಗೆ ಗೊತ್ತಾಯಿತು ಮದುವೆ ಆದಮೇಲೆ. ಈ ಥರನೂ ಇರುತ್ತಾ ಗಂಡನ ಪೂಜೆ, ಯಪ್ಪ ಯಾಕಾದ್ರೂ ಬರುತ್ತಾನೆ ಭೀಮ್ ಅಮಾವಾಸ್ಯೆ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟು ಕೆಲಸ ಮಾಡಬೇಕು, ಅವ್ರು ಪೂಜೆ ಮಾಡಬೇಕು ಅಂದರೆ, ಯಾಕಂದರೆ ಮುಹೂರ್ತ ನೋಡ್ಕೊಂಡು ಪೂಜೆ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ನೇ ಭೀಮ್ ಅಮಾವಾಸ್ಯೆನೂ ಕೂಡ ನಾನು ಸಂಜೆನೇ ಮುಹೂರ್ತದಲ್ಲಿ ಮಾಡಿದ್ದು, 2ನೇ ಭೀಮ್ ಅಮಾವಾಸ್ಯೆನೂ ಕೂಡ ಸಂಜೆ ಮುಹೂರ್ತದಲ್ಲೇ ಮಾಡಿದ್ದು. ಯಾಕಂದರೆ ನಮ್ಮ ಹಸ್ಬೆಂಡು ಬೆಳಗ್ಗೆ 6 ಗಂಟೆಗೆ ಡ್ಯೂಟಿಗೆ ಹೋಗೋದ್ರಿಂದ ಬರೋಕ್ಕೂ ಆಗೋಲ್ಲ ಅವರಿಗೆ, ನನಗೂ ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ ಅವ್ರು ಇರೋದಿಲ್ಲ ಮಾಡೋಕ್ಕೆ, ಹಂಗಾಗಿ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ನಾನು ಸಂಜೆ ಮುಹೂರ್ತದಲ್ಲೇ, ಯಾವಾಗಲೂ ಗೋಧೂಳಿ ಮುಹೂರ್ತದಲ್ಲೇ ಭೀಮ್ ಅಮಾವಾಸ್ಯೆ ಮಾಡೋದು. ಅದಕ್ಕೆ ನಂದು ವೀಡಿಯೋ ಬರೋದು ಕೂಡ ಲೇಟಾಗಿ ಹೋಗ್ಬಿಡುತ್ತೆ. ಅವತ್ತಿನ ದಿನ ಎಲ್ಲರೂ ಕೂಡ ಆಲ್ರೆಡಿ ಹಾಕಿರ್ತಾರೆ, ಬಟ್ ನಾನು ಕೂಡ ಹಾಕೋಕ್ಕಾಗಿರಲ್ಲ. ಅವರು ಹೋದ್ಮೇಲೆ ನಾನು ಮನೇಲಿರೋ ಕೆಲಸಗಳನ್ನೆಲ್ಲ ಮಾಡಿಕೊಂಡು, ಪೂಜೆಗೆ ದೇವ್ರ ಕೋಣೆಗೆ ಎಲ್ಲದನ್ನು ದೇವ್ರನ್ನೆಲ್ಲ ತೊಳ್ಕೊಂಡ್ಬಿಟ್ಟು ದೇವ್ರನ್ನೆಲ್ಲ ಒರೆಸ್ಕೊಂಡು ಪೂಜೆ ಮಾಡೋದು ನಂದು ಕೂಡ ಲೇಟಾಗಿ ಹೋಗ್ಬಿಡುತ್ತೆ ಅಲ್ವಾ. ನೆನ್ನೆ ತಾನೇ ನೇಲ್ಸ್ನ ಹಾಕ್ಸ್ಕೊಂಬಂದಿದ್ದೆ. ಇಲ್ಲಿ ಕೆಲಸ ಮಾಡೋ ಹೊರ್ತಕ್ಕೆ ನೇಲ್ಸ್ ಎಲ್ಲ ಕಿತ್ಕೊಂಡು ಹೋಗೋ ರೇಂಜಿಗೆ ಕೆಲಸ ಮಾಡಾಕ್ಬಿಟ್ಟೆ. ಯಾಕಂದರೆ ನೀರಲ್ಲಿ ಆಡಿದ್ನಲ್ಲ, ಹಂಗಾಗಿ ಎಲ್ಲ ಮೆತ್ಕಾಗಿ ಹೋಗ್ಬಿಟ್ಟಿದ್ವು. ನಾನು ಜಾಸ್ತಿ ದೇವ್ರನ್ನ ತೊಳೆಯಲ್ಲ, ಒಂದು ವೀಕ್ಲಿ ಒಂದು ಸತಿನೋ ಇಲ್ಲ 15 ದಿನಕ್ಕೆ ಒಂದು ಸತಿ ಅಷ್ಟೇ ತೊಳೆಯೋದು. ಜಾಸ್ತಿ ತೊಳಿಲೂಬಾರ್ದು ದೇವ್ರುಗಳನ್ನ, ಹಂಗಾಗಿ ಎಲ್ಲ ದೇವ್ರನ್ನ ಅಚ್ಚುಕಟ್ಟಾಗಿ ತೊಳೆದಿಡ್ತಾ ಇದ್ದೆ. ಯಾಕಾದರೂ ನೇಲ್ಸ್ ಹಚ್ಕೊಂಬಂದಪ್ಪ ಅನಿಸ್ಬಿಟ್ಟಿತ್ತು. ಯಾಕಂದರೆ ತೊಳೆಯೋಕ್ಕೆ ಆಗ್ತಾಯಿದ್ದಿಲ್ಲ, ತಿಕ್ಕೋಕ್ಕೂ ಆಗ್ತಾಯಿದ್ದಿಲ್ಲ ದೇವ್ರನ್ನ. ಆ ಥರ ಹಿಂಸೆ ಆಗೋಗ್ಬಿಡ್ತು ನನಗೆ. ಒಂದು ಸೈಡ್ ಹಚ್ಕೊಂಬರ್ಬೇಕಿತ್ತು ಅನ್ನಿಸ್ತು. ಇರಲಿ ಪರವಾಗಿಲ್ಲ ಅಂತೇಳಿ ಹಚ್ಕೊಂಬಂದೆ. ಇವಾಗ ನಾನೇ ಕಿತ್ಕೊಂಡ್ಬಿಟ್ಟೆ ಬಲಗೈಯಲ್ಲಿರೋನ ನೇಲ್ಸ್ನೆಲ್ಲ ನಾನೇ ಕಿತ್ಕೊಂಡ್ಬಿಟ್ಟು ಎಡಗೈಯಲ್ಲಿ ಮಾತ್ರ ಇಟ್ಕೊಂಡಿದ್ದೀನಿ. ಕೆಲಸ ಮಾಡೋಕ್ಕಾಗ್ತಿಲ್ಲ, ಊಟ ಮಾಡೋಕ್ಕೂ ಆಗಲಿಲ್ಲ. ಅವ್ರಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ನೇಲ್ಸ್ ಎಲ್ಲ ಹಾಕ್ಸ್ಕೊಂಡಿರ್ತಾರಪ್ಪ, ಅದು ಹೆಂಗಿರ್ತಾರೋ ಮೇಬಿ ಅವ್ರು ಏನು ಕೆಲಸ ಮಾಡಲ್ಲ ಅನಿಸುತ್ತೆ, ಅದಕ್ಕೆ ಹಂಗೆ ಇಟ್ಕೊಂಡಿರ್ತಾರೆ. ನಮ್ಮಂತರ ಕೈಯಲ್ಲಿ ಇಟ್ಕೊಳಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ ಅಲ್ವಾ. ಸೊ ಅದಕ್ಕೆ ನೋಡಿ ನಾನು ಇಟ್ಕೊಂಡೆ ಲೆಫ್ಟ್ ಸೈಡ್ ಮಾತ್ರ. ಹಾಗೆ ದೇವ್ರನ್ನೆಲ್ಲ ತೊಳ್ಕೊಂಡು ಮತ್ತು ದೇವ್ರ ಫೋಟೋಸ್ನೆಲ್ಲ ಒರೆಸ್ಕೊಂಡು ಇಟ್ಕೊಂಡೆ. ಈಗ ದೇವ್ರ ಕೋಣೆಯಲ್ಲಿರೋ ಹೊಸ್ಲು ಕೊರಡಿಗೆ ಪೂಜೆನ ಮಾಡಬೇಕು. ಅರ್ಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೆ, ಇವಾಗ ಪ್ಲೇಟ್ಸ್ಗಳನ್ನ ಹಾಕ್ತಾ ಇದ್ದಾರೆ ಅಲ್ವಾ ಹೊಸ್ಲು ಕೊರಡಿಗೆ, ಆ ಥರನೂ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಾಸ್ಟ್ಲಿ ಏನೋ ನೋಡಿ ಆಲ್ರೆಡಿ ಚೆಕ್ ಮಾಡಿ ಇಟ್ಟಿದ್ದೀನಿ. ನನ್ನ ಗಂಡ ಮನೇಲಿ ಹೊಸ್ಲಿಗೆ ಮತ್ತು ತವ್ರ ಮನೆ ಹೊಸ್ಲಿಗೆ ಹಾಕ್ಸೋಣ ಅಂತ. ನೋಡೋಣ ಅದು ಯಾವ ಕಾಲ ಕೂಡಿ ಬರುತ್ತೋ, ಹಾಕ್ಸೋಕ್ಕೆ ಗೊತ್ತಿಲ್ಲ. ಒಂದೊಮ್ಮೆ ನಾನು ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಚೆನ್ನಾಗಿ ಕಾಣ್ತಾ ಲಿಟ್ರಲಿ ಅದು. ಯಾಕಂದರೆ ನಾವು ಅರಿಶಿನ ಹಚ್ಚಿ ಹೊಸ್ಲು ಕೊಡೆಲ್ಲ ಒರೆಸಿ ಮರದ್ದಲ್ವಾ, ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಆ ಥರ ಸಿಲ್ವರ್ದು ಇಲ್ಲ ಸ್ಟೀಲ್ದು ಹಾಕ್ಸಿದ್ರೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೊಸ್ಲು ಕೊಡು ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ. ಹೊರಗಡೆ ಹೊಸ್ಲು ಕೊಡುಗೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಇನ್ನು ಒಳಗಡೆ ಬಂದು ಕಾಮಾಕ್ಷಿ ದೀಪನೂ ಮತ್ತು ಲಕ್ಷ್ಮಿನೂ ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೆ. ನೀರು ತುಂಬಿಸಿಟ್ಟಿರ್ತೀವಲ್ವಾ, ಅದಕ್ಕೂ ಎಲ್ಲ ವಿಳೆದೆಲೆನ ನಾನು ಇದನ್ನು ತರಿಸಿದ್ದೆ ಮೀಶೋದಲ್ಲಿ, ಅದನ್ನೇ ಯಾವಾಗಲೂ ಇಡೋದು ನಾನು. ಇನ್ನು ಗಂಧ ಕೂಡ ತೆಗೆದುಕೊಂಡು ಎಲ್ಲದಕ್ಕೂ ಗಂಧ ಹಚ್ತಾ ಇದ್ದೆ. ಈ ಥರ ಮುಂಚೆ ಗಂಧ ಇದ್ದಿಲ್ಲ, ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಅಲ್ವಾ, ಆವಾಗ ಈ ಥರ ಗಂಧನ ತೊಗೊಂಬಂದಿದ್ದೀನಿ. ಆವಾಗಿಂದ ನಾನು ಗಂಧನ ಹಚ್ತಾ ಇರೋದು. ಅದಕ್ಕಿಂತ ಮುಂಚೆ ಅರಿಶಿನಕ್ಕೆ ನೀರು ಹಾಕ್ಕೊಂಡು ಅರಿಶಿನ ಕಲಿಸ್ಕೊಂಡು ಅದನ್ನು ಹಚ್ತಾ ಇದ್ದೆ ಮುಂಚೆ. ಇವಾಗ ಗಂಧ ಹಚ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು ಕೂಡ. ನಮ್ಮ ತವ್ರ ಮನೇಲಿ ಯಾವಾಗಲೂ ಗಂಧನೇ, ಇವಾಗಂತ ಅಲ್ಲ ಮುಂಚೆಯಿಂದನೂ ಗಂಧನೇ. ಆ ಕಾಮಾಕ್ಷಿ ದೀಪಕ್ಕೆ ಹೂವಿಟ್ರೆ ಹಾಗೆ ಬಿದ್ದೋಗ್ಬಿಡುತ್ತೆ, ಹಂಗಾಗಿ ರಿಬ್ಬನಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಂಡು ಇಡ್ತೀನಿ, ಚೆನ್ನಾಗಿರುತ್ತೆ. ಇವಾಗ ನಮ್ಮ ಗಿಡದಲ್ಲಿ ಡೈರಿ ಹೂವು ಬಿಟ್ಟಿತ್ತು. ಇವಾಗ ಡೈರಿ ಹೂವಿನ ಸೀಸನ್ ಅಲ್ವಾ, ಆ ಹೂವು ಬಿಟ್ಟಿತ್ತು. ಹಾಗೆ ಮಲ್ಲಿಗೆ ಹೂವಿನ ಸೀಸನ್ ಕೂಡ ಹೌದು, ಇವಾಗ ಮಳೆಗಾಲ ಅಲ್ವಾ, ಡೈರಿ ಹೂವು ಮಲ್ಲಿಗೆ ಹೂವು ಎಲ್ಲ ಬಿಡುತ್ತೆ, ಗಿಡದಲ್ಲಿ ಬಿಡುತ್ತೆ. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಬಿಡ್ತಾಯಿದ್ದು. ಇಲ್ಲಿ ನಮ್ಮ ಅತ್ತೆ ಮನೇಲಿ ಹಾಕಿಲ್ಲ ನಾನು. ಹಾಗೆ ಹೊಸ್ಲು ಕೊರಡುಗೆಲ್ಲ ಕುಂಕುಮ ಅರಿಶಿನ ಇಟ್ಟಿದ್ನಲ್ಲ, ಹಾಗೆ ಹೂವೆಲ್ಲ ಇಟ್ಬಿಟ್ಟು ಇನ್ನು ಎಣ್ಣೆ ಎಲ್ಲ ಹಾಕಿ ದೀಪಕ್ಕೆ ರೆಡಿ ಮಾಡಿ ಇಟ್ಕೊಂಡು, ಇನ್ನು ತಾಳಿಗೂ ಕೂಡ ಅರಿಶಿನ ಕುಂಕುಮ ಇಟ್ಕೊಂಡೆ ದೀಪ ಹಚ್ಚಬೇಕು. ಹಂಗಾಗಿ ದೀಪ ಕೂಡ ಹಚ್ಚಿ ಇನ್ನು ಪೂಜೆನ ಮಾಡ್ತಾ ಇದ್ದೀನಿ. ನಾನು ಉದ್ದಿನ ಕಡ್ಡಿನ ರಾಯರಿಗೆ ಬೆಳಗಲ್ಲ, ಅಗರಬತ್ತಿನ ರಾಯರಿಗೆ ಬೆಳಗಲ್ಲ, ಈ ಕಡೆ ಇರೋ ದೇವ್ರಿಗೆ ಮಾತ್ರ ಬೆಳಗೋದು. ಆ ದೇವರಿಗೆ ಎಲ್ಲರೂ ಬೆಳಗಬಾರ್ದು ಅಂತಾರೆ, ನಾನು ಬೆಳಗೋದು ಇಲ್ಲ. ಇನ್ನು ತುಪ್ಪ ದೀಪ ಹಚ್ತೀನಲ್ವಾ, ಅದನ್ನು ಮಾತ್ರ ನಾನು ರಾಯರಿಗೆ ಬೆಳಗೋದು. ಇನ್ನು ಹೊರಗಡೆನೂ ಕರ್ಪೂರದಿಂದ ಎಲ್ಲ ಆರತಿನ ಮಾಡಿಕೊಂಡು ಹೋಗಿ
ಆ ರಾಯರಿಗೆ ನಾನು ತುಪ್ಪದ ದೀಪನ ಬೆಳಗ್ತಾ ಇದ್ದೀನಿ ನೋಡಿ ಕೈಯಲ್ಲೇನೆ. ಈ ಥರ ರಾಯರಿಗೆ ಬೆಳಗೋದು, ಅಗರಬತ್ತಿನ ನಾನು ಹಚ್ಚಲ್ಲ. ಹಾಗೆ ಕಾಯಿ ಸಹ ಹೊಡ್ಕೊಂಡು ಬಂದೆ ಹೊರಗಡೆನೆ. ಹೊಡ್ಕೊಂಬಂದು ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ನೈವೇದ್ಯಕ್ಕೆ ನಾನು ಸಕ್ಕರೆ, ಕಡಲೆ, ಗೋಡಂಬಿ, ದ್ರಾಕ್ಷಿನ ಹಾಕಿಟ್ಟು ಮತ್ತು ಹಾಲು ಇಟ್ಟಿದ್ದೆ, ಒಂದು ಕಿತ್ಲೆಯನ್ನು ಸಹ ಇಟ್ಟಿದ್ದೆ. ಅದಾದಮೇಲೆ ಎಲ್ಲ ಆದಮೇಲೆ ಅಡ್ಬಿದ್ದು ಇನ್ನು ಕೇಸರಿ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಕೇಸರಿ ಬಾತ್ ಮಾಡೋ ರವೆ ಇದ್ದಿಲ್ಲ, ಚಿರೋಟಿ ರವೆ ಅಂತಾರೆ ಚಿಕ್ಕದು, ಅದೇ ರವೆಯಲ್ಲಿ ಸಹಾಯದಿಂದ ಮಾಡಿಕೊಂಡೆ. ಬಟ್ ಅಷ್ಟು ಕಂಟೆಸ್ಟೆಂಟಲ್ಲಿ ಬರಲಿಲ್ಲ, ಆದರೂ ಇವಾಗ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಇನ್ನು ಭೀಮ್ನ ಅಮಾವಾಸ್ಯೆ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕಂಕಣಗಳನ್ನ ಕಟ್ಕೊಳ್ಳೋಕ್ಕೆ ಸುತ್ತು ದಾರ ಹಾಕ್ಕೊಂಡು ಅದಕ್ಕೆ ಅರಿಶಿನ ಎಲ್ಲ ಹಚ್ಕೊಂಡು ಕಂಕಣನ ಕಟ್ಕೊತಾ ಇದ್ದೀನಿ. ಎಲೆಗಿಲೆ ಏನೋ ಹಾಕಬಾರ್ದು, ಸುಮಾರು ಜನ ಎಲೆನೂ ಹಾಕಿದ್ರು, ಬರೀ ಸೇವಂತಿಗೆ ಒಂದೇ ಒಂದು ಹಾಕ್ಕೊಂಡು ಕಟ್ಕೊಂಡು ಇಟ್ಕೋಬೇಕು. ಎಲೆಲ್ಲ ಹಾಕೋಕ್ಕೆ ಹೋಗಬಾರ್ದು, ಇದೊಂದೇ ಇರಬೇಕು. ನಾನು ಕೂಡ ಅವ್ರಿಗೊಂದು ನನಗೊಂದು ಇಬ್ರಿಗೂ ಕಟ್ಕೊಂಡು ಇಟ್ಕೊಂಡು ಇನ್ನು ಅಕ್ಷತೆ ಕಾಳನ್ನು ರೆಡಿ ಮಾಡಿ ಇಟ್ಕೊಂಡೆ. ನಾನು ಕೂಡ ರೆಡಿ ಆಗೋಣ ಅಂತೇಳಿ ಈ ಕಡೆ ರೆಡಿ ಆಗ್ತಾ ಇದ್ದೀನಿ ನೋಡಿ. ಇಷ್ಟು ಐಟಮ್, ಒಂದು 3 ಐಟಮ್ ಏನೋ 4 ಐಟಮ್ಸಿಂದ ಅಷ್ಟೇ ರೆಡಿ ಆಗ್ತದೆ. ನಾನು ಇನ್ನು ಜಾಸ್ತಿ ಯೂಸೇ ಮಾಡಲ್ಲ, ಫೇಸಸ್ಗೆನ ಪ್ರಾಡಕ್ಟೇ ನಾನು ಜಾಸ್ತಿ ಯೂಸ್ ಮಾಡೋದು. ಫಸ್ಟು ಇಮೋಲಿನ್ ಮಾಯ್ಶ್ಚರೈಸರ್ನ ನಾನು ಈ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಅಪ್ಲೈ ಮಾಡೇ ಮಾಡ್ತೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಲೋಷನ್ ಅಂತೂ ಇರಲೇಬೇಕು. ಯಾವ ಪ್ರಾಡಕ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ಇವೆರಡು ಪ್ರಾಡಕ್ಟಿಂದ ನಾನು ಆರಾಮಾಗಿ ರೆಡಿ ಆಗ್ಬೋದು. ಇನ್ನು 3-in-1 ಫೌಂಡೇಶನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನಮ್ಮ ಫೇಸಲ್ಲಿ. ಯಾವ ಬ್ಲೆಂಡರ್ನ ಯೂಸೇ ಮಾಡಲ್ಲ ನಾನು, ಆರಾಮಾಗಿ ಇದೇ ಬ್ಲೆಂಡ್ ಆಗಿ ಹೋಗ್ಬಿಡುತ್ತೆ. ಹಾಗೆ ಫೇಸಸ್ಗೆ ನಾನು 3-in-1 ನೈರಾ ಮ್ಯಾಟ್ ಫೌಂಡೇಶನ್ನ ಯೂಸ್ ಮಾಡ್ತಾನೆ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಿಜವಾಗ್ಲೂ ಲಿಟ್ರಲಿ ನಾನು ಯೂಸ್ ಮಾಡೋ ಪ್ರಾಡಕ್ಟೇ ನಿಮಗೆ ಶೋ ಮಾಡ್ತಾ ಇರೋದು. ಎಲ್ಲಿಗಾದರೂ ಹೋಗಬೇಕು ಅಂತಲೂ ಇದೇ ಪ್ರಾಡಕ್ಟ್ ಯೂಸ್ ಮಾಡೋದು. ಮನೇಲಿದ್ದರೆ ಮಾಡಲ್ಲ, ಜಾಸ್ತಿ ನಾನು ಫೌಂಡೇಶನಲ್ಲಿ ಅಪ್ಲೈನೇ ಮಾಡಲ್ಲ. ಜಸ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್, ಲಿಫ್ಟಿಕ್ ಒಂದು ಹಚ್ಕೊಂಡು ಎಲ್ಲಿಗಾನ ಹೋಗ್ಬಿಡ್ತೀನಿ. ಫೌಂಡೇಶನ್ ಅಪ್ಲೈ ಮಾಡಲ್ಲ. ಇವಾಗ ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ಫೌಂಡೇಶನ್ ಅಪ್ಲೈ ಮಾಡೋದು ನಾನು. ಇದೇ ಫೌಂಡೇಶನ್ನ ನಾನು ಮೇಕಪ್ಗೂ ಯೂಸ್ ಮಾಡೋದು, ಲಿಟ್ರಲಿ ಚೆನ್ನಾಗಿ ಬರುತ್ತೆ. ಹಾಗೆ ಐಬ್ರೋ ಫಿಲಪ್ ಮಾಡಿಕೊಂಡೆ. ಐಬ್ರೋಸ್ ನಂದು ಚೆನ್ನಾಗಿದೆ, ಬಟ್ ಇಲ್ಲಿ ಮಾತ್ರ ಬ್ರಾಸ್ ಆಗಿದೆ, ಸ್ವಲ್ಪ ಜಾಸ್ತಿ ತಿಕ್ಕಾಗಿಲ್ಲ. ಮುಂದ್ಗಡೆ ಮಾತ್ರ ಜಾಸ್ತಿ ನಾನು ಮನೇಲೇ ಐಬ್ರೋಸ್ ಮಾಡೋದು, ಮನೇಲೇ ಫೇಶಿಯಲ್ಲು ಎಲ್ಲದನ್ನು ನಾನು ಜಾಸ್ತಿ ಮನೇಲೇ ಮಾಡ್ತಾ ಇದ್ದಿದ್ದು. ಜಸ್ಟ್ ಮೊನ್ನೆ ಮಾತ್ರ ಫಂಕ್ಷನ್ ಇದೆ ಅಲ್ವಾ, ನಮ್ಮ ತಮ್ಮನ ಎಂಗೇಜ್ಮೆಂಟು ಅಂತ ಹೇಳ್ಬಿಟ್ಟು ಪಾರ್ಲರಲ್ಲಿ ಮಾಡಿಸ್ಕೊಂಡು ಬಂದೆ. ನಾನು ಲಿಪ್ ಲೈನರ್ ಅಪ್ಲೈ ಮಾಡಿ ಮೈ ಫೇವ್ರೆಟ್ ಆಗಿರೋ ಫೇಸಸ್ಗೆ ಕೋಕೋ ಕ್ರಶ್ ಇರೋ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಲಿಟ್ರಲಿ ಚೆನ್ನಾಗಿ ಬರುತ್ತೆ. ಮ್ಯಾಟ್ ಫಿನಿಶಿಂಗ್ ಹೋಗೋದೇ ಇಲ್ಲ, ಯಾವಾಗಲೂ ವಾಟರ್ ಪ್ರೂಫ್ ಕೂಡ ಹೌದು, ಇದು ಚೆನ್ನಾಗಿದೆ. ಇದನ್ನು ನಾವು ಬ್ಲಷ್ ಆಗಿ ಮತ್ತು ಐ ಶ್ಯಾಡೋ ಆಗಿ ಕೂಡ ಯೂಸ್ ಮಾಡ್ಬೋದು. ಆರಾಮಾಗಿ ಒಂದೇ ಲಿಪ್ಸ್ಟಿಕ್ಕಿಂದ ಎಲ್ಲ ಪ್ರಾಡಕ್ಟು ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಅನ್ಕೋತೀನಿ, ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತೀನಿ ಇದನ್ನು ನಾನು. ಫೈನಲಾಗಿ ನಾನು ಹಣೆಬೊಟ್ಟು ಇಟ್ಕೊಂಡು ಮೇಕಪ್ನ ಕಂಪ್ಲೀಟ್ ಮಾಡೋ ಸಮಯ ಬಂತು. ಮೆರೂನ್ ಕಲರ್ನ ಹಣೆಬೊಟ್ಟು ಇಟ್ಕೋತಾ ಇದ್ದೀನಿ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಫೇಸಸ್ಗೆ ಮೇಕಪ್ ಫಿಕ್ಸರ್ನೇ ಅಪ್ಲೈ ಮಾಡಿ ನಮ್ಮ ರಾಯಿರೋದು ಗಂಧ ಇಟ್ಕೊಂಡಿಲ್ಲ ಅಂದರೆ ಹೇಗೆ, ಯಾವಾಗಲೂ ಇಟ್ಕೋತಾನೇ ಇರ್ತೀನಿ. ಸೊ ಇಟ್ಕೊಂಡಾಗಿಂದ ನನಗೆ ಮಂತ್ರಾಲಯಕ್ಕೆ ಹೋಗಿ ಬಂದು ರಾಯರ ಗಂಧ ಇಟ್ಕೊಂಡಂಗೆ ಫುಲ್ ಒಳ್ಳೆಯದೇ ಆಗಿರೋದು. ಸೊ ಇನ್ನು ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಹೋದೆ, ನನಗೆ ಯಾಕೋ ಚೆನ್ನಾಗಿ ಬರಲಿಲ್ಲ. ಹಂಗಾಗಿ ಸಾರಿ ಉಡಿಸಿದ್ರಲ್ಲ ಗಂಗಕ್ಕ ಅವರು, ನಮ್ಮ ಮನೆ ಹತ್ರನೇ ಇರೋದು, ಅವ್ರ ಹತ್ರನ ನಾನು ಹೇರ್ ಸ್ಟೈಲ ಮಾಡಿಸ್ಕೊಳ್ಳೋಣ ಅಂತ ನಾವು ಚಿಕ್ಕವಳಿದ್ದಾಗ ಹಾಕ್ಸ್ಕೊತಾ ಇದ್ದೆ, ಸಾಗರ್ ಜಡೆ ಅಂತ. ಅದನ್ನೇ ಕೂಡ ಇವಾಗ ಹಾಕಿಸ್ಕೊಂಡೆ. ತುಂಬ ಜನ ಇದು ಜಡೆ ಗೊತ್ತಿರುತ್ತಲ್ವ, ಸಾಗರ್ ಜಡೆ ಅಂತ ಕರೀತಾರೆ ನಮ್ಮೂರ ಕಡೆ. ನಿಮ್ಮೂರ ಕಡೆ ಏನಂತ ಕರೀತಾರೆ ಕಾಮೆಂಟ್ ಹಾಕಿ. ನೆನ್ನೆ ಒಂದು ಸಲೂನ್ಗೆ ಹೋಗಿದ್ದೆ ಅಲ್ವಾ, ಅವರೇ ಕೊಟ್ಟಿರೋ ಸ್ಯಾರಿ ಮತ್ತು ಅವ್ರು ಕೊಟ್ಟಿರೋ ಬ್ಯಾಂಗಲ್ಲು, ಅವ್ರು ಕೊಟ್ಟಿರೋ ಸರನ ಅಪ್ಲೈ ಮಾಡಿ ಉಟ್ಕೋತಾ ಇದ್ದೀನಿ. ಇಲ್ಲಿಗೆ ಬೇರೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ನಾನು ತೊಗೊಂಬಂದಿದ್ದೆ ಭೀಮ್ನ ಅಮಾವಾಸ್ಯೆಗೆ ಬೇರೆದು. ಸೊ ಇದು ಚೆನ್ನಾಗಿತ್ತು ಅಂತೇಳಿ ಇದನ್ನೇ ಹಾಕ್ಕೊಂಡೆ, ನಿಜವಾಗ್ಲೂ ಚೆನ್ನಾಗಿತ್ತು. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಬಂದರು. ನಾನು ಕೂಡ ಪೂಜೆಗೆ ಎಲ್ಲದನ್ನು ರೆಡಿ ಮಾಡಿಕೊಂಡು, ಫಸ್ಟು ನಮ್ಮ ಹಸ್ಬೆಂಡ್ಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ದೇವರಿಗೆ ಪೂಜೆ ಮಾಡಬೇಕು. ಅದು ನಮ್ಮ ಮನೆ ದೇವರಾಗಿರ್ತಾರೆ ಅಲ್ವಾ, ಅವರಿಗೆ ಪೂಜೆ ಮಾಡಿಬಿಟ್ಟು ನಮ್ಮ ಪತಿ ದೇವರಿಗೆ ಪೂಜೆ ಮಾಡಬೇಕಾಗುತ್ತೆ. ಯಾರು ಕೂಡ ಅಷ್ಟೇ, ದೇವ್ರಿಗೆ ಮಾಡದೆ ಗಂಡನಿಗೆ ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗಬೇಡಿ. ಇನ್ನು ನನ್ನ ಗಂಡನಿಗೆ ಕಾಲೆಲ್ಲ ತೊಳ್ಬಿಟ್ಟು ಆ ನೀರನ್ನ ತಲೆ ಮೇಲೆ ಹಾಕೋಬೇಕಂತೆ. ಸೊ ನಾನು ಕೂಡ ತಲೆ ಮೇಲೆ ಹಾಕ್ಕೊಂಡು ನೀರೆಲ್ಲ ಚೆಲ್ಲಿ ಇನ್ನು ಮತ್ತೆ ಪಾದ ಪೂಜೆ ಮಾಡೋಣ ಅಂತೇಳಿ ಫಸ್ಟು ಅರಿಶಿನ ಹಚ್ಬಿಟ್ಟು ಆಮೇಲೆ ಕುಂಕುಮ ಹಚ್ಚಬೇಕು. ನಮಗೂ ಅಷ್ಟೇ, ನಮ್ಗೆ ಯಾರಾದರೂ ಮುತ್ತೈದೆ ಅವ್ರಿಗೆ ಹಚ್ಚೋಕೆ ಬಿಡ್ತಾರಲ್ವ, ಫಸ್ಟು ಬಲಗಡೆ ಕೆನ್ನೆಗೆ ಅರಿಶಿನ ಹಚ್ಕೊಂಡ್ಬಿಟ್ಟು ಆಮೇಲೆ ಬೈತಲೆಗೆ ನಾವು ಕುಂಕುಮ ಹಚ್ಕೋಬೇಕು. ನೋಡಿ ದೇವರಲ್ಲಿ ಹೂ ಕೊಡ್ತು, ನಿಮಗೆ ಅಬ್ಸರ್ವ್ ಮಾಡಿದ್ರ, ನಿಜವಾಗ್ಲೂ ಖುಷಿಯಾಗೋಯ್ತು ನನಗೆ. ಅದಾದಮೇಲೆ ಅವ್ರಿಗೂ ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಕಂಕಣನ ಕಟ್ತಾ ಇದ್ದೀನಿ. ಯಾವುದೇ ರೀತಿಯಾಗಿ ಎಲೆನ ಹಾಕಬಾರ್ದು, ಬರೀ ಹೂವು ಅಷ್ಟೇ ಕಟ್ಟಬೇಕು ಕಂಕಣನ. ಈಗ ಅಕ್ಷತೆ ಕಾಲಿಗೂ ಮತ್ತು ಆ ಕಂಕಣಕ್ಕೂ ಹಾಕಿ ಎಲ್ಲದನ್ನು ಡೆಕೋರೇಟ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಕಾಲನ್ನ ನಾನು ಹೂವೆಲ್ಲ ಇಟ್ಬಿಟ್ಟು.
ಅವರು ಕೂಡ ನಮಗೆ ಅರಿಶಿನ ಕುಂಕುಮ ಇಡಬೇಕು. ಇನ್ನು ತಾಳಿಗೂ ಕೂಡ ಮಸ್ಟನ್ ಶುಡ್ಡಾಗಿ ಅರಿಶಿನ ಕುಂಕುಮನ ಇಕ್ಸ್ಕೊಳ್ಳೇಬೇಕು. ಅದನ್ನು ಇಟ್ಟರು ಇನ್ನು ಬೈತಲಾಗಿ ಇಟ್ಬಿಟ್ಟು ನನಗೆ ಕಂಕಣನ ಕಟ್ತಾ ಇದ್ರು. ಕೈಯೆಲ್ಲ ನಡುಕ್ತಾ ಇತ್ತು ಅವ್ರದ್ದು. ಯಾಕಪ್ಪ ನಡುಕ್ತಾ ಐತೆ, ಹೋದ ವರ್ಷ ನಿಮಗೆ ನಡುಕ್ತಾ ಐತೆ, ಈ ವರ್ಷನೂ ಹಂಗೆ ನಡುಕ್ತಾ ಇತ್ತು ಅವ್ರದ್ದು. ಸೊ ಕಂಕಣ ಕಟ್ಟೋಕ್ಕೆ ಇಷ್ಟೊಂದು ಕೈ ನಡುಗಿಸ್ಕೊತಾ ಇದೆಯಾ, ನನಗೆ ಕೊರಳಿಗೆ ತಾಳಿ ಹೆಂಗಪ್ಪ ಕಟ್ತೆ ಅಂತ ಕೇಳ್ಬಿಟ್ಟಿದ್ದೆ ಹೋದ ವರ್ಷ ನಾನು. ಸೊ ಹೆಂಗೋ ಕಟ್ತೆ ಸುಮ್ಮನೆ ಇರಮ್ಮ ಅಂತ ಹೇಳ್ಬಿಟ್ರು ಅವರು. ನನಗೆ ಹುಸಿ ನಗು ಬರಲಿಲ್ಲ ಆವಾಗ. ಸೊ ಇನ್ನು ಸ್ವೀಟ್ನ ಮಾಡಿದ್ದೆ, ಕೇಸರಿ ಬಾತು. ಇದು ಅಷ್ಟೊಂದು ಚೆನ್ನಾಗೇ ಆಗಿದ್ದಿಲ್ಲ, ಆದರೂ ಕೂಡ ತಿಂದ್ಕೊಂಡ್ವಿ. ನಾವು ಉಡಕ್ಕೆ ಹಾಕಿಸ್ಕೋಬೇಕು. ಬಾಳೆಹಣ್ಣು ಎಲೆ ಕಾಯಿ ಇಕ್ಸ್ಕೊಂಡೆ. ಬಾಳೆಹಣ್ಣಲ್ಲಿ ಅದರಲ್ಲಿ ಚಿಪ್ಗಳು ಇರುತ್ತಲ್ವ, ನೀಟಾಗಿ ಎಣಿಸ್ಕೊಂಡು ಇಟ್ಕೋಬೇಕು. ಹನ್ನೊಂದೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು. 13, 9, 5 ಇಷ್ಟು ಇಟ್ಕೊಂಡ್ರೆ ಸಾಕು. ಇನ್ನು ಅವರಿಗೆ ಕಾಲಿಗೆ ಬಿದ್ದುಬಿಟ್ಟು ಅಕ್ಷತೆ ಕಾಳನ್ನ ಹಾಕಿಸ್ಕೊಂಡೆ. ಅವ್ರು ನನಗೊಂದು ಗಿಫ್ಟ್ನ ತೊಗೊಂಬಂದಿದ್ರು. ಇದನ್ನು ಇನ್ಸ್ಟಾದಲ್ಲಿ ಕೂಡ ನಾನು ಶೋ ಮಾಡಿದ್ದೀನಿ, ಚೆನ್ನಾಗಿತ್ತು. ಸೊ ಇವಾಗ ಮುತ್ತೈದರಿಗೆ ಏನೆಲ್ಲ ಬೇಕು, ಸೊ ಅದನ್ನು ಕೂಡ ಅವ್ರು ತೊಗೊಂಡು ಬಂದಿದ್ರು. ನಿಜವಾಗ್ಲೂ ಖುಷಿಯಾಗೋಯ್ತು ನನಗೆ. ನೋಡಿ ಯಾವ ಥರ ಪ್ಯಾಕಿಂಗಲ್ಲಿತ್ತು. ಇದನ್ನು ಇನ್ಸ್ಟಾದಲ್ಲಿ ತರಿಸಿದ್ರೋ ಎಲ್ಲಿ ತರಿಸಿದ್ರೋ ಗೊತ್ತಿಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು. ಅವ್ರ ಪೇಜ್ ನನಗೆ ಗೊತ್ತಿಲ್ಲ, ಅವ್ರು ಹೇಳೂ ಇಲ್ಲ ನನಗೆ. ಇಯರಿಂಗ್ಸು, ಹಣೆಬೊಟ್ಟು, ಬ್ಯಾಂಗಲ್ಲು ಮತ್ತು ಕ್ಲಿಪ್ಪು, ಏರ್ ಬ್ಯಾಂಡು, ಒಂದು ಲೆಟರ್ ಕೂಡ ಬರೆದಿದ್ರು ಅಲ್ಲಿ. ಅದು ಕೂಡ ಲೈನ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಜೀವನದಲ್ಲಿ ಗಿಫ್ಟ್ ಕೊಡೋದೆಲ್ಲ ಮುಖ್ಯ, ಜೀವನನೂ ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರಿಗೂ ಲವ್ ಯು ಸೋ ಮಚ್. ಎಲ್ಲರೂ ಗಂಡನ ಪೂಜೆ ಮಾಡಿ ಚೆನ್ನಾಗಿರೋ ಲೈಫಲ್ಲಿ ಇವತ್ತಿನ ಭೀಮ್ ನಮಾಸೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.